ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ವಿದ್ಯಾರ್ಥಿಗಳೇ ನೋಡಿ, ಈಗ ಸುಮ್ಮನೆ ವಿಡಿಯೋ ಮಾಡಬಾರ್ದಂತಿತ್ತು. ಆದರೂ ಕೂಡ ನೀವು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ. ಏನಂತಂದರೆ, ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಿ. ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ಹೋದರೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಕಾಮೆಂಟ್ಗಳು ಬರ್ತಾ ಇರುವಂಥದ್ದು ಬರೀ ಓನ್ಲಿ ರಿಸಲ್ಟ್ ಬಗ್ಗೆ ಏನು ಹೇಳ್ತಾ ಇಲ್ಲ ನೀವು. 2 ದಿವಸ ಆಯಿತು ಅಂತೇಳಿ ನಾನು 2 ದಿವಸದಿಂದ ಕೂಡ ಹೇಳಿದ್ದೆ, ಕ್ಲಿಯರಾಗಿ ಹೇಳಿದ್ದೀನಿ. ಏನಪ್ಪ ಅಂತಂದರೆ, ಸುಮ್ಮನೆ ಪಾಲ್ತು ಮಾಡೋದು ಬೇಡ್ರಿ ವಿಡಿಯೋಗಳು. ಏನಾದರೂ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದರೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಹೌದಾ? ಇನ್ನು ವ್ಯಾಲ್ಯೂಯೇಷನೇ ಸ್ಟಾರ್ಟ್ ಆಗಿಲ್ಲ ಅಂದಮೇಲೆ ರಿಸಲ್ಟ್ ಬಗ್ಗೆ ಹೆಂಗೆ ಮಾಹಿತಿ ಕೊಡಲಿ ನೀವು ಹೇಳಿರಿ ನೋಡೋಣ. ಓಕೆ, ನಾನು ಎಳೆಯಾಗಿ ನಿಮಗೆ ಅಪ್ಡೇಟ್ ಕೊಡ್ತಾ ಬರ್ತೀನಿ. ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಅದು ಕ್ಲೋಸ್ ಆಗೋ ತನಕನೂ ಮತ್ತು ಮುಂದೆ ಯೋಚನೆ ಮಾಡೋಣ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದಮೇಲೆ ನಮ್ಗೆ ಜಜ್ಮೆಂಟ್ ಸಿಗುತ್ತೆ ಯಾವಾಗ ಎಷ್ಟು ಅಂದಾಜಾಗಿ ಒಂದು 15 ದಿನ 20 ದಿನ ಅಂತೇಳಿ. ಇನ್ನೂವರೆಗೂ ಕೂಡ ವ್ಯಾಲ್ಯೂಯೇಷನ್ನೇ ಸ್ಟಾರ್ಟ್ ಆಗಿಲ್ಲ ಅಂದಮೇಲೆ ನಾನು ಹೆಂಗೆ ವಿಡಿಯೋ ಮುಖಾಂತರ ನಿಮ್ಗೆ ಮಾಹಿತಿ ಕೊಡಲಿ. ಓಕೆ, ಅದನ್ನು ಬಿಟ್ಟು ಈಗ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಮೇಲೆ ನಾನು ಅಪ್ಡೇಟ್ ಮಾಡ್ತಿರ್ತೇನೆ. ರಿಸಲ್ಟ್ ಬಿಟ್ಟು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನಿಮ್ಗೆ ಧಾರಾಳವಾಗಿ ನೀವು ಮಾಹಿತಿನ ಕೇಳ್ಬೋದು. ಈಗ ಚೇಂಜ್ ಆಫ್ ಕಾಲೇಜ್ ಬಗ್ಗೆ ಇರ್ಬೋದು, ಮತ್ತು ಏನಾದರೂ ನೋಟ್ಸ್ಗಳ ಬಗ್ಗೆ ಇರ್ಬೋದು, ಈ ಡೌಟ್ಗಳನ್ನು ಕೇಳಿರಿ, ತೊಂದರೆ ಇಲ್ಲ ನನಗೆ. ಆದರೆ ರಿಸಲ್ಟ್ ಬಗ್ಗೆ ಈಗ ಸದ್ಯಕ್ಕೆ ಕೇಳಕ್ಕೆ ಹೋಗಬೇಡ್ರಿ, ಯಾಕಂದರೆ ನಾನೇ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೀವು ಕೇಳಿಲ್ಲ ಅಂದ್ರೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬಟ್ ರಿಸಲ್ಟ್ ಬಗ್ಗೆ ಮಾತ್ರ ನೀವು ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡ್ರಿ. ಬೇರೆ ಏನಾದರೂ ಡೌಟ್ ಇದ್ದರೆ ಕೇಳಿರಿ, ಧಾರಾಳವಾಗಿ ವಿಡಿಯೋ ಮುಖಾಂತರ ನಿಮಗೆ ನಾನು ಮಾಹಿತಿನ ಕೊಡ್ತೇನೆ.